ನಿಮ್ಮ ವೇಟ್ ಅವಾಗ ಹೆಂಗಿತ್ತು ಇವಾಗಲೂ ಅದೇ ತರ ಇದೆ. ಸೊ ವೇಟ್ ಮ್ಯಾನೇಜ್ಮೆಂಟ್ಗೆ ಏನು ಟಿಪ್ಸ್ ಕೊಡ್ತೀರಾ ಅಂತ? ನನ್ನ ಆಕ್ಟಿವ್ ಲೈಫ್ ಸ್ಟೈಲೇ ನನ್ನ ಸೀಕ್ರೆಟ್ ಅಂತ ಹೇಳ್ಬೇಕಷ್ಟೇ. ಸ್ಕಿನ್ ಕೇರ್ ರುಟೀನ್ ಇಸ್ ಅ ಮಸ್ಟ್. ನೀವು ಹೆಂಗೆ ಪಾರ್ಲರ್ಗೆ ಹೋಗ್ಬಿಟ್ಟು ಸ್ಕಿನ್ ಕೇರ್ ಟ್ರೀಟ್ಮೆಂಟ್ ತಗೋತೀರಾ ಅಥವಾ ಮನೇಲೆ ಮಾಡ್ತೀರಾ? ನಾನು ಮನೆ ಮದ್ದನ್ನೇ ನಂಬ್ಕೊಂಡಿರೋ ಅಂಥದ್ದು, ಅದೇ ನನಗೆ ರೂಢಿಯಾಗಿದೆ. ಇತ್ತೀಚೆಗೆ ಈ ಸ್ಕಿನ್ ಟ್ರೀಟ್ಮೆಂಟ್ಸ್ ಅಂದ್ರೆ ಪ್ಲಾಸ್ಟಿಕ್ ಸರ್ಜರಿ, ಬೋಟಾಕ್ಸ್, ಇಂಜೆಕ್ಷನ್ಸ್ ಇದು ತುಂಬಾನೇ ನಡೀತಾ ಇದೆ. ಸುಕ್ಕು ಬರ್ತಾ ಇದೆ, ಚರ್ಮ ಬರ್ತಾ ಇದೆ, ವಯಸ್ಸಾಗ್ತಾ ಇದೆ, ಅದನ್ನ ನಾವು ಆಕ್ಸೆಪ್ಟ್ ಮಾಡಬೇಕು. ಹಾಯ್ ಯಮುನಾ ಮ್ಯಾಮ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ ನೋಡಿದ ತಕ್ಷಣನೇ ಅದೊಂದು ಏನ್ ಹೇಳೋದು ಫ್ರೆಶ್ನೆಸ್ ಫೀಲ್ ಆಗುತ್ತೆ. ವಾವ್, ಖುಷಿ ಆಯ್ತು. ಮ್ಯಾಮ್, ನಿಮ್ಮನ್ನ ನಾನು ಸೀರಿಯಲ್ಗಳಿಂದ ನೋಡ್ತಾ ಇದ್ದೀನಿ. ತುಂಬಾ ಆಕ್ಟಿವ್ ಇದ್ರಿ ಆ ಟೈಮಲ್ಲಿ, ಅಂಡ್ ಅದ್ರ ನಂತರ ಅಬ್ರಾಡ್ಗೆ ಹೋದ್ರಿ, ಇವಾಗ ಬಿಗ್ ಬಾಸ್ ಮುಗಿಸ್ಕೊಂಡು ಅಂಡ್ ಯುವರ್ ಜರ್ನೀಸ್ ಕಂಟಿನ್ಯೂ. ಸೊ ಆ ಟೈಮಿಂದ ಇಲ್ಲಿವರೆಗೂ ನಿಮ್ಮ ವೇಟ್ ಅವಾಗ ಹೆಂಗಿತ್ತು ಇವಾಗ್ಲೂ ಅದೇ ತರ ಇದೆ. ಸೊ ವೇಟ್ ಮ್ಯಾನೇಜ್ಮೆಂಟ್ಗೆ ಏನ್ ಟಿಪ್ಸ್ ಕೊಡ್ತೀರಾ ಅಂತ? ಅದಕ್ಕೆ ಟಿಪ್ಸ್ ಅಂತ ನಾನೇನು ಹೇಳೋಕ್ಕಾಗೋದೇ ಇಲ್ಲ. ಯಾಕೆ ಅಂತಂದರೆ ನಾನು ತುಂಬ ಆ್ಯಕ್ಟಿವ್ ಆಗಿರ್ತೀನಿ. ಈಗ ಮನೆಯಲ್ಲಿ ಸುತ್ತಮುತ್ತ ಗಾರ್ಡನಿಂಗ್ ಮಾಡ್ತಿರ್ತೀನಿ. ದಿನ ಇಲ್ಲ ಅಂದರೂ 1 ಗಂಟೆಗಳ ಕಾಲ ನಾನು ಅದಕ್ಕೆ ಸೀಮಿತವಾಗಿಟ್ಟಿದ್ದೀನಿ. ನನ್ನ ಗಿಡಗಳಿಗೆ ನೀರು ಹಾಕೋದು, ಅದು ಇದು ಕಳೆ ಕೀಳೋದು ಕೂಡ ನಾನೇ ಮನೆಯಲ್ಲಿ, ನನ್ನ ಗಾರ್ಡನ್ದು. ಸೊ ಹಾಗಾಗಿ ನನ್ನ ಒಂಥರ ತುಂಬ ಆ್ಯಕ್ಟಿವ್ ಲೈಫ್ ಸ್ಟೈಲ್ ನಂದು. ಮನೆ ಕ್ಲೀನಿಂಗು ಎಲ್ಲ ನಾನೇ ಮಾಡ್ಕೊಳ್ಳೋದು, ಯಾರನ್ನೂ ಸಹಾಯಕ್ಕೆ ನಾನು ಇಟ್ಕೊಂಡಿಲ್ಲ. ಎಲ್ಲ ಕೆಲಸನೂ ನಾನೇ ಮಾಡ್ಕೊಳ್ತೀನಿ. ಅಡುಗೆ ಒಂದೇ ಅಲ್ಲ, ಗುಡಿಸೋದು, ಒರೆಸೋದು, ಮನೆ ಕ್ಲೀನಿಂಗು, ಪ್ರತಿಯೊಂದೂ ನಾನೇ ಮಾಡ್ತೀನಿ. ಸೊ ಆ್ಯಕ್ಟಿವ್ ಇದ್ದಷ್ಟು ಏನಾಗುತ್ತೆ, ನಿಮ್ಮ ದೇಹ ಕೂಡ ಅದೇ ರೀತಿಯಾಗಿ ಮೇಂಟೈನ್ ಆಗುತ್ತೆ ಅಂತ ನನ್ನ ನಂಬಿಕೆ. ಸೊ ಹಾಗಾಗಿ ನನ್ನ ಆ್ಯಕ್ಟಿವ್ ಲೈಫ್ ಸ್ಟೈಲೇ ನನ್ನ ಸೀಕ್ರೆಟ್ ಅಂತ ಹೇಳ್ಬೇಕಷ್ಟೇ. ಓಕೆ, ಈಗ ಯೂಶ್ವಲಿ ಅಬ್ರಾಡ್ ಹೋದ್ರು ಅಂದರೆ ಅಲ್ಲಿ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ವಿಮೆನ್ ಈ ಹಾರ್ಮೋನಲ್ ಇಂಬ್ಯಾಲೆನ್ಸು ಆ ಥರದ್ದೆಲ್ಲ ಬರುತ್ತೆ. ನೀವು ಅದನ್ನ ಹೆಂಗೆ ಟ್ಯಾಕಲ್ ಮಾಡಿದ್ರಿ ಅಂತ? ನೋಡಿ, 2 ವಿಚಾರ ಇಲ್ಲಿ. ನಮ್ಮ ಮನಸ್ಸನ್ನು ಎಷ್ಟು ಆ್ಯಕ್ಟಿವ್ ಆಗಿ ಪಾಸಿಟಿವ್ ಆಗಿ ನಾವು ಇಟ್ಕೊಂಡಿರ್ತೀವೋ ಆಗ ಆದಷ್ಟು, ಈಗ ಯಾರ ಜೀವನದಲ್ಲೂ ನೆಗೆಟಿವ್ ಇಲ್ಲ, ಎಲ್ಲ ಸಂತೋಷವಾಗಿದೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಬಾಡಿ ಚೇಂಜಸ್ ಆಗ್ತಾ ಇರುತ್ತೆ, ಮನಸ್ಸಿನಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ, ನೀವು ಹೇಳಿದಾಗೆ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ ವಯಸ್ಸಿನ ಜೊತೆಗೆ. ಆದರೆ ನೀವು ನಿಮ್ಮ ಜೀವನ ಶೈಲಿನ ಸಕಾರಾತ್ಮಕವಾಗಿ ಇಟ್ಕೊಂಡಿದ್ರೆ, ಆ್ಯಕ್ಟಿವ್ ಆಗಿ ಇಟ್ಕೊಂಡಿದ್ರೆ, ಇದು ಎಲ್ಲವೂ ಒಂಥರ ನೆಗ್ಲಿಜಿಬಲ್ ಆಗೋಗುತ್ತೆ. ನೀವು ತುಂಬ ಸುಲಭವಾಗಿ ಕಡೆಗಣಿಸ್ಬೋದು ಇದನ್ನೆಲ್ಲ. ಅದೇ ನನ್ನ ಲೈಫಲ್ಲಿ ಆಗಿರೋದು ಅಂತ ನನಗನ್ಸುತ್ತೆ. ಅದಕ್ಕೆಲ್ಲ ಸಮಯನೇ ಇಲ್ಲ ನನಗೆ, ಒಳ್ಳೇದಕ್ಕೆ ಕೊಡೋದಕ್ಕೇ ನನ್ನ ಹತ್ರ ಸಮಯ ಇಲ್ಲ. ಆ ಥರದ್ರಲ್ಲಿ ಈ ರೀತಿಯಾದಂಥ ಒಂದು ನೆಗೆಟಿವ್ ಪ್ರಾಸೆಸ್ ಏನಿದೆ ಅದಕ್ಕೆ ಮೋಸ್ಟ್ಲಿ ನನ್ನ ಹತ್ರ ಸಮಯ ಇಲ್ಲ ಅನ್ಸುತ್ತೆ. ಸೊ ಹಾಗಾಗಿ ಡೀಲ್ ಮಾಡೋ ಒಂದು ಚಾನ್ಸೇ ಸಿಕ್ಕಿಲ್ಲ. ಮ್ಯಾಮ್, ಸೆಲೆಬ್ರಿಟೀಸ್ ಅಂತ ಬಂದಾಗ ಸ್ಕಿನ್ ಕೇರ್ ರುಟೀನ್ ಇಸ್ ಅ ಮಸ್ಟ್. ಸೊ ನೀವು ಹೆಂಗೆ ಪಾರ್ಲರ್ಗೆ ಹೋಗ್ಬಿಟ್ಟು ಸ್ಕಿನ್ ಕೇರ್ ಟ್ರೀಟ್ಮೆಂಟ್ ತಗೋತೀರಾ ಅಥವಾ ಮನೇಲೇ ಮಾಡ್ತೀರಾ? ಮಸ್ಟ್ ಅಂತ ನಾನು ನಂಬಿಕೆ ಇಟ್ಟಿಲ್ಲ. ಯಾಕೆಂತಂದರೆ ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆದಂಥ ಒಂದೊಂದು ಅಭ್ಯಾಸಗಳಿರುತ್ತೆ. ಈಗ ನಾನು, ನಮ್ಮ ತಾಯಿಯವರು, ನಮ್ಮ ಅಜ್ಜಿಯವರು ನನಗೆ ಏನು ಹೇಳ್ಕೊಟ್ಟಿದ್ರು ಮನೆ ಮದ್ದು, ನನಗೆ ಅದೇ ವರ್ಕ್ ಆಗ್ತಾ ಇದೆ ಇದುವರೆಗೂ ಸಹ. ಈಗ ಇದನ್ನೇ ಮಾಡಿ ಅಂತ ನಾನು ಬೇರೆಯವ್ರಿಗೆ ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರ ಸ್ಕಿನ್ ಟೈಪ್ ಒಂದೊಂದು ಥರ ಇರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಅಭ್ಯಾಸಗಳಾಗಿದೆ. ಕೆಲವರಿಗೆ 15 ದಿನಕ್ಕೊಂದ್ಸಲ ಬ್ಯೂಟಿ ಪಾರ್ಲರ್ಗೆ ಹೋಗಿಲ್ಲ ಅಂತ ಅಂದರೆ ಅವರಿಗೆ ವಿಚಿತ್ರವಾಗಿ ಅನಿಸ್ತಿರುತ್ತೆ ಪಾಪ ಅವರು ಸ್ಕಿನ್ ಇದಕ್ಕೆ. ಈಗ ನಮ್ಮಂಥವರು ಜೀವನದಲ್ಲಿ ಬ್ಯೂಟಿ ಪಾರ್ಲರ್ಗೆ ಹೋಗೇ ಇರೋದಿಲ್ಲ. ಸೊ ಹಾಗಾಗಿ ಒಬ್ಬೊಬ್ಬರ ಒಂದು ರುಟೀನ್ ಏನಿರುತ್ತೆ ಒಂದೊಂದು ಥರ ಇರುತ್ತೆ. ನನ್ನ ರುಟೀನ್ನ ನೀವು ಕೇಳೋದಾದರೆ, ನಾನು ಮನೆ ಮದ್ದನ್ನೇ ನಂಬ್ಕೊಂಡಿರೋ ಅಂಥದ್ದು, ಅದೇ ನನಗೆ ರೂಢಿಯಾಗಿದೆ. ನಮ್ಮ ಅಜ್ಜಿಯವ್ರ ಕಾಲದಿಂದ ಏನು ಹೇಳ್ಕೊಟ್ಟಿದ್ದಾರೋ ನನಗೆ ಅದನ್ನೇ ನಾನು ಅನುಸರಿಸ್ತಾ ಇದ್ದೀನಿ. ಯಾಕಂದರೆ ನಂದು ಸ್ವಲ್ಪ ಆಯ್ಲಿ ಸ್ಕಿನ್. ಹಾಗಾಗಿ ನಿಂಬೆಹಣ್ಣು ತಿಕ್ಕೋದು ಅಥವಾ ಕಡಲೆ ಹಿಟ್ಟಲ್ಲಿ ಮುಖ ತೊಳೆಯೋದು, ಕಿತ್ತಳೆ ಹಣ್ಣಿನ ಸಿಪ್ಪೆ ಉಜ್ಜೋದು, ಇದೆಲ್ಲ ನನಗೆ ನನ್ನ ಸ್ಕಿನ್ಗೆ ಅಭ್ಯಾಸ ಆಗಿಬಿಟ್ಟಿದೆ. ಅದನ್ನೇ ಫಾಲೋ ಮಾಡಿಕೊಂಡು ಬರ್ತಾ ಇದ್ದೀನಿ. ಅದು ಬಿಟ್ಟರೆ ಇನ್ನು ರುಟೀನ್ ಅಂತ ನಾನೇನು ಮೇಕಪ್ ತೆಗಿವಾಗ, ಈಗ ಶೂಟಿಂಗ್ ಮುಗಿದ ತಕ್ಷಣ ಮೇಕಪ್ ತೆಗಿವಾಗ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಮೇಕಪ್ನ ತೆಗಿತೀನಿ ನಾನು. ಅದಾದಮೇಲೆ ಕಡಲೆ ಹಿಟ್ಟಿಂದ ಮುಖನ ಕ್ಲೀನ್ ಮಾಡ್ತೀನಿ. ಇದುವರೆಗೂ ಅದು ಮೇಂಟೈನ್ ಆಗ್ತಾ ಬಂದಿರೋದ್ರಿಂದ ಬೇರೆ ಇನ್ನೇನು ಯೋಚನೆ ಮಾಡ್ಬೋದು ಅಂತ ನನ್ನ ತಲೆಗೆ ಹೊಡೆದಿಲ್ಲ. ಅಯ್ಯೋ ಈ ರೀತಿ ಆಗ್ತಾ ಇದೆ, ಬೇರೆ ಇನ್ನೇನಾದರೂ ನಾನು ಪ್ರಾಕ್ಟೀಸ್ ಮಾಡಬೇಕೇನೋ ಇವಾಗ, ಅಥವಾ ಬೇರೆ ಇನ್ಯಾವುದಾದ್ರೂ ಟ್ರೀಟ್ಮೆಂಟ್ಗೆ ಹೋಗಬೇಕೇನೋ, ಅಥವಾ ನನ್ನ ಅಭ್ಯಾಸಗಳನ್ನ ಇದನ್ನ ಬದಲಾಯಿಸಬೇಕೇನೋ ಅನ್ನೋ ಪರಿಸ್ಥಿತಿ ನನಗಿನ್ನೂ ಬಂದಿಲ್ಲ. ಸೊ ಹಾಗಾಗಿ ಇನ್ನೂ ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಓಕೆ ಮ್ಯಾಮ್, ಈಗ ಸೆಲೆಬ್ರಿಟೀಸ್ ಅಂದಾಗ ಅವ್ರದ್ದು ಶೆಡ್ಯೂಲ್ ತುಂಬ ಬ್ಯುಸಿ ಇರುತ್ತೆ, ತುಂಬ ಆ್ಯಕ್ಟಿವ್ ಇರ್ತೀರಾ. ಸೊ ನಿಮ್ಮ ಡೈಲಿ ರೂಟೀನ್ ಹೆಂಗೆ ಮೇಂಟೈನ್ ಮಾಡ್ತೀರಿ? ಈಗ ಫುಡ್ ಆಗಿರ್ಬೋದು ಅಥವಾ ಬೇರೆ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ನ? ಈಗ ಸೆಲೆಬ್ರಿಟೀಸ್ ಅಂತಂದರೆ ಇವಾಗ ಬರೀ ಸಿನಿಮಾದಲ್ಲಿ, ಸೀರಿಯಲಲ್ಲಿ, ಧಾರಾವಾಹಿಗಳಲ್ಲಿ ಮಾಡೋರು ಅಷ್ಟೇ ಈ ರೀತಿಯಾದಂಥ ಒಂದು ಬ್ಯುಸಿ ಲೈಫ್ ಸ್ಟೈಲ್ ಅಂತ ಹೇಳೋಕ್ಕಾಗಲ್ಲ. ಇವಾಗ ಹೆಣ್ಮಕ್ಳು, ಗಂಡ್ಮಕ್ಳು ಎಲ್ಲರೂ ಕೂಡ
ಕಾರ್ಪೊರೇಟ್ ಕೆಲಸದಲ್ಲಿರೋರ್ಗೂ ಕೂಡ ಪಾಪ ನಮಗಿಂತ ಜಾಸ್ತಿ ಬ್ಯುಸಿ ಸ್ಕೆಡ್ಯೂಲ್ ಇರುತ್ತೆ. ಆಮೇಲೆ ಡಾಕ್ಟರ್ಸ್ ಆಗಬಹುದು ಅಥವಾ ಬೇರೆ ವೃತ್ತಿಯಲ್ಲಿರೋ ತುಂಬ ಜನ ಮಹಿಳೆಯರಿಗೆ, ಪುರುಷರಿಗೆ ತುಂಬ ಬ್ಯುಸಿಯಾದ ಒಂದು ಲೈಫ್ ಸ್ಟೈಲ್ ಇರುತ್ತೆ. ಈಗ ನನ್ನ ಜೀವನನ ತೊಗೊಂಡ್ರೆ ಇಷ್ಟು ಬ್ಯುಸಿಯಾಗಿ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಂತ, ಒಂದು 7 ಗಂಟೆಗಳ ಕಾಲ ನಿದ್ದೆ ಸಿಗೋ ಹಾಗೆ ನಾನು ಮಾಡ್ಕೋತೀನಿ. ರಾತ್ರಿ ಒಂದು 10:30-11 ಗಂಟೆಗೆ ಮಲಗಿದ್ರೆ ಬೆಳಗ್ಗೆ 4:15ಗೆ ಎದ್ದೇಳ್ತೀನಿ. 4:15ಗೆ ಎದ್ದರೆ ನನ್ನ ಡಾನ್ಸ್ ಕ್ಲಾಸಸ್ ಇರುತ್ತೆ ಬೆಳಿಗ್ಗೆ. ಕ್ಲಾಸ್ಗಳನ್ನ ಮುಗಿಸಿ, ಮನೆ ಕೆಲಸಗಳನ್ನ ಮುಗಿಸಿ ನಂತರ ಶೂಟಿಂಗಿಗೆ ಹೋಗುವಂಥದ್ದು. ಓವರಾಲ್ ಒಂಥರ ಬ್ಯುಸಿಯಾಗಿ ಇಟ್ಕೊಂಡಿರ್ತೀನಿ. ಶೂಟಿಂಗ್ ಇಲ್ಲದೇ ಇರೋ ಸಮಯದಲ್ಲಿ ಮಕ್ಕಳ ಜೊತೆಗೆ ಜಾಸ್ತಿ ಸಮಯವನ್ನು ಕಳಿತೀನಿ ನಾನು. ಇವಾಗ ಗೌರ್ಮೆಂಟ್ ಶಾಲೆ ಮಕ್ಕಳು, ನಮ್ಮ NCC ಕ್ಯಾಂಪ್ಗಳಿಗೆ ಹೋಗ್ತಾ ಇರ್ತೀನಿ. ಅಲ್ಲಿ ಕೆಲವು ವಾಲಂಟರಿ ಸ್ವಯಂ ಸೇವಕರಾಗಿ ಸೇವೆ ಮಾಡುವಂಥದ್ದು, ಪಾಠ ಹೇಳ್ಕೊಡೋವಂಥದ್ದು, ಈ ರೀತಿಯಾಗಿ ವಾಲಂಟರಿ ವರ್ಕ್ ತುಂಬ ಮಾಡ್ತೀನಿ. ಅದೇನಾಗುತ್ತೆ, ಅವಾಗ ನಿಮ್ಮ ಮನಸ್ಸು ಒಂದು ಉತ್ಸಾಹದಿಂದ ತುಂಬಿರುತ್ತೆ. ನೀವು ಯಾವಾಗ ಸಮಾಜಮುಖಿ ಕೆಲಸಗಳನ್ನ ಮಾಡೋದಕ್ಕೆ ಹೊರಗಡೆ ಹೋಗ್ತಿರೋ ಅವಾಗ ನಿಮಗೊಂದು ಸಂತೋಷ, ಒಂದು ತೃಪ್ತಿ ಸಿಗುತ್ತೆ. ಆ ತೃಪ್ತಿಯಿಂದಾಗಿ ನಿಮ್ಮಲ್ಲೊಂದು ಹುಮ್ಮಸ್ಸಿರುತ್ತೆ. ಅದೇ ಮೋಸ್ಟ್ಲಿ ನನ್ನ ಒಂದು ಶಕ್ತಿಯ ಸೀಕ್ರೆಟ್ ಏನು ಅಂತೆಲ್ಲ ಕೇಳ್ತಿರ್ತಾರೆ. ಸಾಮಾನ್ಯ ನನ್ನ ಸಂತೋಷಕ್ಕೆ ಅದೇ ಒಂದು ಸೀಕ್ರೆಟ್ ಅಂತ ಹೇಳಬೇಕು. ಓಕೆ ಮ್ಯಾಮ್, ನೀವು ಹೇಳಿದ್ರಿ ಜೀವಮಾನದಲ್ಲೇ ಬ್ಯೂಟಿ ಪಾರ್ಲರ್ಗೆ ಹೋಗಿಲ್ಲ ಅಂತ. ಸೊ ಇತ್ತೀಚೆಗೆ ಈ ಸ್ಕಿನ್ ಟ್ರೀಟ್ಮೆಂಟ್ಸು ಅಂದರೆ ಪ್ಲಾಸ್ಟಿಕ್ ಸರ್ಜರಿ, ಬೋಟಾಕ್ಸು, ಇಂಜೆಕ್ಷನ್ಸ್ ಇದು ತುಂಬಾ ನಡೀತಾ ಇದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಅದು ಅವರವರ ವೈಯಕ್ತಿಕ ಅಭಿಪ್ರಾಯ, ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಇರುತ್ತೆ. ನಾ ಹೇಳೋದೇನು ಅಂತಂದರೆ, ವಯಸ್ಸನ್ನ ತಡೆಯೋದಕ್ಕೆ ಹೋಗಬೇಡಿ. ವಯಸ್ಸಿನ ಮೂಲಕ ಏನೇನು ಆಗ್ತಾ ಹೋಗುತ್ತೋ ಅದನ್ನು ಸ್ವೀಕರಿಸಿ. ಈಗ ವಯಸ್ಸು ಅಂತ ಆಗಿರೋದು ಯಾಕೆ ಜೀವನದಲ್ಲಿ? ಮಕ್ಕಳು ಇರೋ ಹಾಗೆ ಹದಿವಯಸ್ಸಿನಲ್ಲಿ ಇರಲ್ಲ, 16 ವಯಸ್ಸಲ್ಲಿ ಇರಲ್ಲ. 16 ವಯಸ್ಸಿನಲ್ಲಿ ಇದ್ದ ಹಾಗೆ ನಾವು 50 ವರ್ಷದವ್ರು ಇದ್ದಾಗಿರಲ್ಲ. 50 ವರ್ಷದಲ್ಲಿ ಇದ್ದ ಹಾಗೆ 80 ವರ್ಷದಲ್ಲಿ ಇರೋಕ್ಕಾಗಲ್ಲ. ಆ ವಯಸ್ಸಿಗೆ ಏನಿರುತ್ತೆ ಆ ವಯಸ್ಸಿಗೊಂದು ಮರ್ಯಾದೆ ಕೊಡಬೇಕು ನನ್ನ ಪ್ರಕಾರ. ಹೌದು, ಸುಕ್ಕ ಬರ್ತಾ ಇದೆ, ಚರ್ಮ ಅಂತ ಬರ್ತಾ ಇದೆ, ವಯಸ್ಸಾಗ್ತಾ ಇದೆ, ಸುಕ್ಕ ಬರುತ್ತೆ. ಅದನ್ನು ನಾವು ಆಕ್ಸೆಪ್ಟ್ ಮಾಡಬೇಕು. ಯಾವಾಗ ನಾವು ಅದನ್ನು ಫೈಟ್ ಮಾಡೋಕೆ ಹೋಗ್ತೀವೋ, ಇಲ್ಲ ನಾನು 50 ವರ್ಷದಲ್ಲೂ 15 ವರ್ಷದವಳ ಥರ ಕಾಣಿಸ್ಕೋಬೇಕು ಅಂತ ಅದನ್ನು ಫೈಟ್ ಮಾಡೋಕೆ ಹೋದಾಗ ಏನಾಗುತ್ತೆ, ನಾವು ಮಾನಸಿಕವಾಗಿ ತುಂಬ ಕುಗ್ಗುತ್ತೀವಿ. ನಮ್ಮ ಸಾಕಷ್ಟು ಸಮಯವನ್ನು ಅದಕ್ಕೆ ವ್ಯರ್ಥ ಮಾಡ್ತಾ ಇರ್ತೀವಿ. ನಾನು ಹೆಂಗಾಗಿ ಕಾಣಿಸೋದು ಹೇಗೆ, ಈ ವಿಚಾರದಲ್ಲಿ ಒಂಥರ ತುಂಬ ನೆಗೆಟಿವ್ ಥಾಟ್ಸು ಬರ್ತಾ ಹೋಗುತ್ತೆ. ಆಮೇಲೆ ಏನಂತೇವೆ, ನಾರ್ಮಲ್ ಆಗಿ ನಡಿಬೇಕಾಗಿರುವಂಥ ಪ್ರಾಸೆಸ್ ವಿರುದ್ಧವಾಗಿ ಹೋಗುವಂಥ ಕಾರ್ಯಗಳನ್ನ ಮಾಡೋಕ್ಕೆ ಹೋಗ್ತೀವಿ. ಎಷ್ಟೊಂದು ಜನದಲ್ಲಿ ನೋಡ್ತೀವಿ ನಾವು, ಅವರು ಉಡುಗೆ ತೊಡುಗೆನಲ್ಲೂ 50 ವರ್ಷ ಆಗಿರುತ್ತೆ, 60 ವರ್ಷ ಆಗಿರುತ್ತೆ, ಅವ್ರು ಇನ್ನೂ ಪಾಪ 16 ವಯಸ್ಸಿನ ಮಕ್ಳು ಥರ ಆಡೋಕ್ಕೆ ಹೋಗ್ತಾರೆ, ಅವ್ರ ರೀತಿ ಬಟ್ಟೆ ಹಾಕೊಳಕ್ಕೆ ಹೋಗ್ತಾರೆ. ಆ ರೀತಿಯಾದಂಥ ಒಂದು ದೇಹ ಇಲ್ಲದೇ ಇದ್ರೂ ಸಹ ಆ ರೀತಿಯಾಗಿ ವರ್ತಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅದೆಲ್ಲ ನನ್ನ ಪ್ರಕಾರ ಏನನ್ಸುತ್ತೆ ಅಂದರೆ, ಅದೆಲ್ಲ ನಾವು ಒಂದು ಬಹಳ ಫೋರ್ಸ್ಫುಲಿ ತರ್ತಾ ಇರೋವಂತಹ ಬದಲಾವಣೆ. ನಮ್ಮ ದೇಹದಲ್ಲಿ ಏನು ಚೇಂಜಸ್ ಆಗ್ತಾ ಇರುತ್ತೋ ಅದನ್ನು ಹೇಗಾದರೂ ಮಾಡಿ ತಡಿಬೇಕು ಅನ್ನೋ ಪ್ರಯತ್ನ ಅಂತ ನನ್ನ ವೈಯಕ್ತಿಕ ಅನುಭವ ಇದು. ಅದು ಬಿಟ್ಟರೆ ಬಾಕಿಯವ್ರು ಏನೇನು ಬೇಕೋ ಅವ್ರು ಅದನ್ನು ಮಾಡ್ಕೊಂಡು ಹೋಗ್ಬೋದು. ಬಟ್ ನಾನು ಯಾಕೆ ಮಾಡಲ್ಲ ಅಂತಂದರೆ, ಇದು ನನ್ನ ವೈಯಕ್ತಿಕ ಒಪಿನಿಯನ್. ಓಕೆ ಮ್ಯಾಮ್, ಒಂದಷ್ಟು ಸಣ್ಣ ಪುಟ್ಟ ರೆಸಿಪೀಸ್ ಶೇರ್ ಮಾಡ್ಬೋದಾ ನಮ್ಮ ವೀಕ್ಷಕರಿಗೆ? ಯಾವ ರೀತಿ ನೀವು ಡಯಟ್ ಮಾಡ್ತೀರಾ ಅಂತ? ಡಯಟ್ ವಿಚಾರ ನನಗೆ ದಯವಿಟ್ಟು ಕೇಳಬೇಡಿ. ನನ್ನ ಮಗಳೇನಾದರೂ ಈ ಎಪಿಸೋಡ್ನ ನೋಡಿಬಿಟ್ರೆ ಅವಳು ಎಷ್ಟು ಸಲ ಹೇಳಿದಾಳೆ, ಏನೋ ನಿಜ ಹೇಳು, ಎಲ್ಲೂ ಹೊರಗಡೆ ಸುಳ್ಳು ಹೇಳ್ಬೇಡ ಅಂತ. ಅದು ಒಂದು ವಿಚಾರದಲ್ಲಿ, ಊಟದ ವಿಚಾರದಲ್ಲಿ ನನಗೆ ಸ್ವಲ್ಪ ಏನು ಹೇಳ್ತಾರೆ, ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಡಿಸಿಪ್ಲಿನ್ ಇಲ್ಲ. ಅದೊಂದು ವಿಚಾರಕ್ಕೆ ನನಗೆ ಡಿಸಿಪ್ಲಿನ್ ಇಲ್ಲ. ಊಟ ಒಂದು ನನಗೆ ತಡ್ಕೊಳಕ್ಕಾಗೋದೇ ಇಲ್ಲ. ತುಂಬ ಎಂಜಾಯ್ ಮಾಡ್ತೀನಿ ಊಟ. ಯಾವ ಊಟನೂ ನಾನು ಬೆಣ್ಣೆ ತುಪ್ಪ ಇಲ್ಲದೆ ತಿನ್ನೋದೇ ಇಲ್ಲ. ಕುಲ್ಲ ಆಗೋದೇ ಇಲ್ಲ ನನಗೆ. ಒಂದು ದೋಸೆ ತಿಂತೀನಿ ಅಂತಲೂ ನನಗೆ ಅದ್ರ ಮೇಲೆ ಇಷ್ಟಪ್ಪ ಬೆಣ್ಣೆ ಇರಲೇಬೇಕು. ರಾಗಿ ಮುದ್ದೆ, ಬಸ್ಸಾರು ಎಲ್ಲ ಹಾಕ್ಕೊಂಡು ತಿನ್ನುವಾಗ ಅದ್ರ ಮೇಲೆ ನೀವು ನಂಬಲ್ಲ, ಇಷ್ಟಿಷ್ಟು ತುಪ್ಪ ಹಾಕೋಬೇಕು ನಾನು. ಮದುವೆ ಮನೆಗಳಿಗೆ ಹೋದ್ರು ಅಷ್ಟೇ, ಅವರು ಒಬ್ಬಟ್ಟಿನ ಮೇಲೆ ತುಪ್ಪ ಹಾಕುವಾಗ ಇನ್ನೊಂದು ಸ್ಪೂನ್ ಅಂತ ಇರ್ತೀನಿ, ಅವ್ರು ಹಿಂಗೆ ಮೇಲಿಂದ ಹೀಗೆ ಹಾಕ್ತಾನೆ. ಸೊ ಹಾಗಾಗಿ ಕೆಲವು ಅಭ್ಯಾಸಗಳು ನಾನು ಆ ರುಚಿ ಇನ್ನೂ ಬಿಟ್ಟು ಹೋಗೋದಕ್ಕೆ ಆಗೋದೇ ಇಲ್ಲ. ಆಮೇಲೆ ಸ್ವೀಟ್ ಅಂದರೆ ಭಾಳ ಇಷ್ಟ ನನಗೆ. ಆ ಗುಲಾಬ್ ಜಾಮೂನು, ನಂದಿನಿ ಮೈಸೂರು ಪಾಕು. ಸೊ ಹಾಗಾಗಿ ಡಯಟ್ ವಿಚಾರದಲ್ಲಿ ಸ್ವಲ್ಪ ಇದು. 2 ವಿಚಾರ ಡಯಟಲ್ಲಿ ನಾನು 17-18 ವರ್ಷದಿಂದ ಒಂದು ಮೇಂಟೈನ್ ಮಾಡ್ಕೊಂಡು ಬಂದಿರೋದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ಯಾವುದು ಅಂತಂದರೆ, ನೀರು ತುಂಬ ಕುಡಿತೀನಿ ನಾನು. ಇಲ್ಲಾಂದ್ರೂ ದಿನಕ್ಕೆ ಒಂದು 5 ಲೀಟರ್ ಅಂತೂ ನೀರು ಕುಡ್ದಿರ್ತೀನಿ ಪಕ್ಕ. ಎಲ್ಲೇ ಇದ್ರೂ, ಎಲ್ಲೇ ಶೂಟಿಂಗ್ ಮಾಡಿದ್ರು, ಮನೇಲೇ ಇದ್ರೂ, ಎಲ್ಲೇ ಹೋದ್ರೂ, ಟ್ರಾವೆಲ್ ಮಾಡುವಾಗ ಸ್ವಲ್ಪ ಅದು ವ್ಯತ್ಯಾಸ ಆಗುತ್ತೆ. ಅದು ಬಿಟ್ಟರೆ ನೀರೊಂದು ಒಳ್ಳೆ ಅಭ್ಯಾಸ ಇಟ್ಕೊಂಡಿದ್ದೀನಿ. ಇನ್ನೊಂದು, ಬೆಳಗ್ಗೆ ಎದ್ದ ತಕ್ಷಣ ನಾನು ಫಸ್ಟ್ ತಗೊಳ್ಳೋದು ಇದು ಡ್ರೈ ಫ್ರೂಟ್ದೊಂದು ಡ್ರಿಂಕ್ ಮಾಡ್ಕೊಳ್ತೀನಿ, ಸ್ಮೂದಿ ಮಾಡ್ಕೊತೀನಿ. ರಾತ್ರಿ ನಾನು ಅಂಜೂರ, ಖರ್ಜೂರ, ಒಣದ್ರಾಕ್ಷಿ, ಬಾದಾಮಿ, ವಾಲ್ನಟ್ಟು
ಇದಿಷ್ಟು ನೆನೆ ಹಾಕ್ಬಿಟ್ಟಿರ್ತೀನಿ ರಾತ್ರಿ. ಬೆಳಗ್ಗೆ ಎದ್ದಾಗ ಅದು ಎಲ್ಲ ಮೆತ್ತಗಾಗಿರುತ್ತಲ್ಲ, ಅದಕ್ಕೆ ಒಂದು ಪಚ್ಚಬಾಳೆಹಣ್ಣು, ರಸಬಾಳೆಹಣ್ಣಲ್ಲ ಪಚ್ಚಬಾಳೆಹಣ್ಣು ಸೇರಿಸಿ ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು, ಇದು ಆಲ್ಮೋಸ್ಟ್ 18 ವರ್ಷದಿಂದ ಇದನ್ನ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀನಿ. ಅದು ಶುರುವಾಗಿದೆ ಗ್ರೈಂಡ್ ಮಾಡಿ ಹಾಲು ಹಾಕ್ಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ಬೆಳಗ್ಗೆ ಆಲ್ಮೋಸ್ಟ್ ಇಷ್ಟು ದೊಡ್ಡ ಗ್ಲಾಸ್ ಆಗುತ್ತೆ, ಅದನ್ನು ಕುಡಿತೀನಿ. ಇದಕ್ಕೆ ತುಂಬ ಜನ ಮುಂಚೆ ಮಾತಾಡಿದಾಗ ಸ್ವಲ್ಪ ಒಪ್ಕೊಳ್ಳಿಲ್ಲ, ಯಾಕೆಂತಂದ್ರೆ ಪಚ್ಚಬಾಳೆಹಣ್ಣು ದಪ್ಪ ಹಾಕ್ತಾರೆ, ಇವನ್ ನಟ್ಸ್ ಕೂಡ ದಪ್ಪ ಹಾಕ್ತಾರೆ ಅಂತ. ಅದಕ್ಕೆ ನಾನಿದ್ ಬೇರೆಯವ್ರಿಗೆ ಮಾಡಿ ಅಂತ ಹೇಳ್ತಾ ಇಲ್ಲ, ನಾನು ಏನು ಮಾಡ್ತಾ ಇದ್ದೀನಿ ಅಂತ ನನ್ನ ಬಗ್ಗೆ ಹೇಳ್ಕೊತಾ ಇದ್ದೀನಿ ಅಷ್ಟೇ. 18 ವರ್ಷದಿಂದ ಒಂದು ದಿವಸನೂ ಮಿಸ್ ಮಾಡದೆ ನಾನು ಇದು ತಗೊಳ್ತೀನಿ. ಎಲ್ಲಾದ್ರೂ ಪ್ರಯಾಣಕ್ಕೆ ಹೋದಾಗ ಅಥವಾ ಔಟ್ಡೋರ್ ಶೂಟಿಂಗಿಗೆ ಹೋದಾಗ ಇದು ಮಿಸ್ ಆಗುತ್ತೆ. ಅದು ಬಿಟ್ಟರೆ ನಾನು ಇದನ್ನ 18 ವರ್ಷದಿಂದ ಪ್ರತಿದಿನ ತಪ್ಪದೆ ನನ್ನ ಲೈಫಲ್ಲಿರೋ ಅಡಿಕ್ಷನ್ ಅಂದರೆ ಅದೊಂದೇ. ನನಗೆ ಅದು ತಗೊಳ್ಳೇಬೇಕು, ಇಲ್ಲಾಂತಂದ್ರೆ ಒಂಥರ ಹೇಗೇಗೋ ಆಗ್ತಿರುತ್ತೆ ನನಗೆ. ಅದೊಂದು ಅಡಿಕ್ಷನ್ ಇದೆ ನನಗೆ, ಒಳ್ಳೆ ಅಡಿಕ್ಷನ್ ಅಫ್ಕೋರ್ಸ್. ತುಂಬ ಎನರ್ಜಿ ಬರುತ್ತೆ ಅದರಿಂದ, ಯಾಕಂತಂದರೆ ಈ ಅಂಜೂರ ಖರ್ಜೂರ ಎಲ್ಲ ತುಂಬ ಎನರ್ಜಿ ಕೊಡುತ್ತೆ ನಿಮಗೆ. ಬಾದಾಮಿ ಫ್ಯಾಟ್ ಅಂತಾರೆ, ಬಟ್ ಹೆಲ್ದಿ ಫ್ಯಾಟ್. ಸೊ ಇದು ನ್ಯೂಟ್ರಿಷನ್ ವ್ಯಾಲ್ಯೂ, ಆಮೇಲೆ ಏನು ಮೆಡಿಕಲ್ ಟರ್ಮ್ಸಲ್ಲಿ ನನಗೆ ಹೇಳೋಕ್ಕೆ ಖಂಡಿತವಾಗಿ ಗೊತ್ತಾಗಲ್ಲ, ನನಗೂ ಒಗ್ಗಿದೆ ಇದು. ಈ ಒಂದು ಸ್ಮೂದಿ ಏನು ಹೇಳ್ತಾ ಇದ್ದೀನಿ, ಬೇರೆಯವರಿಗೆ ಹೆಲ್ಪ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನನ್ನ ಅಭ್ಯಾಸ ನನಗೆ ಒಗ್ಗಿರೋ ಅಂಥದ್ದು ಇದು. ಮತ್ತು ಇನ್ನು ಕೆಲವರು ಹೇಳಿದ್ದು ಇದೆಲ್ಲ ನಿಮ್ಮ ಚರ್ಮಕ್ಕೂ ಬಹಳ ಒಳ್ಳೆಯದು ಅಂತ ಹೇಳಿದ್ದಾರೆ. ನೀವು ಮೇಲ್ಗಡೆ ನಿಮ್ಮ ಚರ್ಮದ ಮೇಲೆ ಏನು ಹಾಕ್ತೀರಾ ಅನ್ನೋದಕ್ಕಿಂತ ಒಳಗಡೆಯಿಂದ ಏನು ಬರುತ್ತೆ ಅದೇ ನಿಮಗೆ ನಿಜವಾದ ಗ್ಲೋ ಕೊಡೋದು ಅಂತ ತುಂಬ ಜನ ಡರ್ಮಟಾಲಜಿಸ್ಟ್ ಹೇಳ್ತಾ ಇರ್ತಾರೆ. ನಾವು ಏನು ತಿಂತೀವಿ ಆಹಾರ ಪದಾರ್ಥ ಅದು ನಿಮ್ಮ ಮುಖದಲ್ಲಿ ಕಾಣುತ್ತೆ ಅಂತ ತುಂಬ ಡಾಕ್ಟರ್ಸ್ ಹೇಳ್ತಾ ಇರ್ತಾರೆ. ಪ್ರಾಯಶಃ ನಾನು ತಗೊಳ್ಳೋಂತಹ ಈ ಡ್ರೈ ಫ್ರೂಟ್ಸ್ ಏನಿದೆ ಇದು ಕೂಡ ನನ್ನ ಒಂದು ಸ್ಕಿನ್ಗೆ ಅನುಕೂಲ ಆಗಿರಬಹುದು. ಓಕೆ, ನಾಳೆಯಿಂದ ನಾನು ಟ್ರೈ ಮಾಡ್ತೀನಿ ಮ್ಯಾಮ್. ಖಂಡಿತ ಟ್ರೈ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.